ರಾಜ್ಕುಮಾರ್ ನೋಡ್ತೀವಿ, ಇನ್ನು ಹಲವಾರು ಅನಂತ ಇವರು ನೋಡ್ತೀವಿ, ಅನಂತ ನೋಡ್ತೀವಿ, ಇನ್ನು ಹಲವಾರು ಜನ ನಟರು ಇದ್ದಾರೆ ಆ್ಯಕ್ಚುಲಿ. ಅವ್ರುಗಳ ಮೇಲೆ ಯಾಕೆ ಅಂತ ಬರೋದಿಲ್ಲ? ಇಲ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನ ಹಾಳು ಮಾಡೋದವ್ರೆ. ನಾನು ಜಸ್ಟನ್ ಸರ್ ಸಿನಿಮಾ ಎಲ್ಲ ನೋಡ್ತೀನಿ, ಆದರೆ ಇವ್ರು ಈ ಥರ ಒಂದು ಯುವಕರಿಗೆ ಏನಂತ ಅವರು ಮೆಸೇಜ್ ಕೊಡ್ತಾರೆ, ನಾನು ಇದ್ದೀನಿ, ನೀವೇನು ಬೇಕಾದ್ರೂ ಮಾಡ್ರಿ, ಅಭಿಮಾನಿಗಳು ಈ ಥರ ಕೆಟ್ಟ ಸಂದೇಶ ರವಾನಿಸೋದವರು. ನೋಡಿ, ಅಪರಾಧವನ್ನ ಯಾರು ಮಾಡಿದ್ರು ತಪ್ಪು. ಈ ದೇಶದಲ್ಲಿ ಕಾನೂನು ಎಲ್ಲರೂ ಅಪ್ಲೈ ಆಗುತ್ತೆ. ಎಷ್ಟೇ ದೊಡ್ಡ ನಟ ಆದರೂ ಕೂಡ ಇದಾಗುತ್ತೆ. ಪ್ರತಿ ನಟಗೂ ಒಂದು ಮೌಲ್ಯ ಇದ್ದಾವೆ. ನಾವು ರಾಜ್ಕುಮಾರ್ ನೋಡ್ತೀವಿ, ಇನ್ನು ಹಲವಾರು ಅನಂತ ಇವರು ನೋಡ್ತೀವಿ, ಅನಂತನಾಗ್ ನೋಡ್ತೀವಿ, ಇನ್ನು ಹಲವಾರು ಜನ ನಟರು ಇದ್ದಾರೆ ಆ್ಯಕ್ಚುಲಿ. ಅವ್ರುಗಳ ಮೇಲೆ ಯಾಕೆ ಈತ ಬರೋದಿಲ್ಲ? ಯಾಕಪ್ಪ ಅಂದ್ರೆ ಅವ್ರ ಇತಿಹಾಸನೇ ಹಂಗಿದೆ ಆ್ಯಕ್ಚುಲಿ. ಹೊಸ ಜನರೇಷನ್ ಬಂದಿರೋ ಇತಿಹಾಸಗಳಲ್ಲಿ ಬೇರೆ ಥರದ ರೂಢಿತ ಫ್ಯಾನ್ ವಾರ್. ಆ ನಟನ ಫ್ಯಾನ್ಗಳಿಗೂ ಈ ನಟನ ಫ್ಯಾನ್ಗಳಿಗೂ ಆಗಲ್ಲ. ಇವರು ನಟ ಏನಾದ್ರು ಮಾಡ್ಬಿಟ್ರೆ ಈ ಫ್ಯಾನ್ಗಳಂತೆ, ಆ ನಟ ಏನ್ ಮಾಡ್ಬಿಟ್ರೆ ಈ ಫ್ಯಾನ್ಗಳಂತೆ. ಏನ್ ನಡೀತಾ ಇದೆ ಸರ್ ಇದೆಲ್ಲ? ಈಗ ಮೇಡಮ್ ಅವರೇ, ನಾನು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಡೀ ಸಮಾಜನ ಕೆಡಿಸಿರ್ತಕ್ಕಂಥದ್ದು ಇವತ್ತು ಚಿತ್ರರಂಗ. ಹೆಂಗಾದ್ರೆ ಹಂಗೆಲ್ಲ ಹೇಳಕ್ಕಾಗಲ್ಲ. ಅಲ್ಲ ಮೇಡಮ್ ಅವರೇ, ಒಂದು ನಿಮಿಷ ಹೇಳ್ತೀನಿ ಕೇಳ್ರಿ ಮೇಡಮ್ ಅವರೇ. ಇಲ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನ ಹಾಳು ಮಾಡೋದವ್ರೆ. ಬರೇ ಬಟ್ಟೆ ಬೈ ಮೇಲೆ ಬಟ್ಟೆ ಇಲ್ದಂಗೆ ಓಡಾಡಿ ಸಮಾಜದಲ್ಲಿ ಅಲ್ಲ ಮೇಡಮ್ ಅವರೇ, ವಿಕೃತ ಮನೋಭಾವವನ್ನು ಸೃಷ್ಟಿ ಮಾಡ್ತಕ್ಕಂತಾರೆ ಅವ್ರ ಸಮಾಜದಲ್ಲಿ. ವಿಕೃತವಾದ ಒಂದು ವಿಚಾರಗಳು ಸರ್, ಒಳ್ಳೇದು ತೋರಿಸ್ತಾರೆ, ಕೆಟ್ಟದ್ದು ತೋರಿಸ್ತಾರೆ. ಒಳ್ಳೇದು ಸ್ವೀಕರಿಸಬೇಕು, ಕೆಟ್ಟದ್ದು ಬಿಡ್ಬೇಕು. ಆದರೆ ಕೆಟ್ಟದನ್ನ ಪ್ರೋತ್ಸಾಹಿಸೋದಿದೆಯಲ್ಲ ಸರ್, ಅದು ಇವಾಗ ಇವತ್ತು ಆಗಿರ್ತಕ್ಕಂಥ ಏನು ರೇಣುಕಾಸ್ವಾಮಿ ಕೊಲೆ ಇದೆಯಲ್ಲ, ಅದನ್ನ ನಾವು ಕಠೋರವಾಗಿ ಖಂಡಿಸ್ತೇವೆ. ಇದು ಸಮಾಜದಲ್ಲಿ ಎಂಥ ಸಂದೇಶವನ್ನು ಕಳಿಸೋದೆ ಅಂದರೆ, ಇವತ್ತು ದುಡ್ಡಿಂಥದ್ದವರು ಅಥವಾ ಸ್ಟಾರ್ ನಟರು ಏನೇ ಮಾಡಿದ್ರು ನಡೀತತೆ, ಇವ್ರು ಏನು ಆಗೋದಿಲ್ಲ ಅಂತಕ್ಕಂಥ ಒಂದು ಸಂದೇಶ ಇವತ್ತು ಸಮಾಜದಲ್ಲಿ ಎಲ್ಲ ಕಡೆ. ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತಾ ಸರ್, ಧೈರ್ಯ ಎಲ್ಲಿಂದ ಬರ್ತದೆ ಇವ್ರಿಗೆ? ಅಷ್ಟು ಕ್ರೂರವಾಗಿ ಹಿಂಸೆ ಕೊಟ್ಟು ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಂತ ಹೇಳ್ತಾರೆ, ಕಿವಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಎದೆಗೆ ಒದ್ದಿದ್ದಾರೆ ಅಂತಾರೆ, ಮೈಯಲ್ಲಿರುವ ಪಾಟು ಮೂಳೆ ಪುಡಿ ಮಾಡಿದ್ದಾರೆ ಅಂತಾರೆ. ಸೊ ಇಷ್ಟು ಚಿತ್ರ ಹಿಂಸೆ ಕೊಡುವಂತಹ ಮನಸ್ಥಿತಿ, ಆ ಧೈರ್ಯ ಎಲ್ಲಿಂದ ಬರುತ್ತೆ ಸರ್ ಯಾರಿಗೆ ಆಗ್ಲಿ? ಇವರು ಗಾಂಜಾ ಮತ್ತಿನ ಮೇಲೆ ಮಾಡಿದ್ದಾರೆ ಇವರು. ಅದರಲ್ಲೂ ಜಂಗಮ ಸಮಾಜಕ್ಕೆ ಇವರು ಕಾಲಿಂದ ಒದ್ದಿದ್ದಾರೆ ಅಂದ್ರೆ ಇವರು ವಂಶನ ನಿರ್ವಂಶನ ಆಗ್ತದೆ. ಸರ್ಕಾರ ಅಥವಾ ಜಂಗಮ ಅಲ್ಲ ಸರ್, ಅದು ಯಾವ ಸಮಾಜದಾಗ ಯಾವ ವ್ಯಕ್ತಿ ಜಂಗಮ ಸಮಾಜ ಯಾರಿಗೂ ತೊಂದರೆ ಕೊಟ್ಟು ಬದುಕಿಲ್ಲ. ಅದು ಬೇರೆಯವರಿಗೆ ಆಶೀರ್ವಾದ ಮಾಡಿದೆ. ಅದು ಎಲ್ಲರೂ ನೀವು ಚೆನ್ನಾಗಿ ಬಾಳ್ರಿ ಅಂತ ಆಶೀರ್ವಾದ ಮಾಡಿದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥದ್ದು ಜಂಗಮ ಸಮಾಜ. ಆ ಸಮಾಜನ ಕಾಲಿಂದ ಒದ್ದಿದ್ದಾರೆ ಅಂದೇಳಿ ಇವರಿಗೆ ಸರ್ಕಾರ ಕೊಡಿದ್ರೆ ಶಿಕ್ಷೆ ಭಗವಂತ ಕೊಡ್ತಾರೆ ಅಂತ ಹೇಳ್ತೇನೆ. ಹಿಂದಿನ ಸಿನಿಮಾ ನಟರಿದ್ರು ಮೇಡಮ್ ಅವರೇ, ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅನಂತನಾಗ್ ಇರ್ಬೋದು, ಹಿಂದೆ ಹೆಣ್ಮಕ್ಳು ಇದ್ರು, ಆರತಿ ಭಾರತಿ ಇವರೆಲ್ಲ ಒಂದು ಸಂಸ್ಕೃತಿ ಸಂಸ್ಕಾರ ಇಟ್ಕೊಂಡು ನಟನೆ ಮಾಡೋರು. ಆ ಒಂದು ಸಂದೇಶಗಳು ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯದಾಗಿ ಹೋಗೋದು. ಇವತ್ತಿನ ಚಿತ್ರರಂಗದಲ್ಲಿ ಅವನು ಗಂಡ ಹೆಂಡತಿ ಮಕ್ಕಳು ಅಥವಾ ಒಂದು ಸಂಸಾರ ಸಂಪೂರ್ಣ ಕುಂತ್ಕೊಂಡು ನೋಡೋಂಥ ಸಿನಿಮಾನೇ ಇವ್ರು ತೆಗಿಯಲ್ಲ. ಓಕೆ, ಏನಾಗಬೇಕು ಸರ್ ಈಗ? ಏನಾಗಬೇಕು? ಚಿತ್ರದುರ್ಗ ರೇಣುಕಾಸ್ವಾಮಿಯ ಆತ್ಮಕ್ಕೆ ಶಾಂತಿ ಕೋರಿ ಅವ್ರ ತಂದೆ ತಾಯಿಗಳು ಧೈರ್ಯವಾಗಿರಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂಥೇಳಿ ಭಗವಂತನಲ್ಲಿ ಪ್ರೇರಣೆ ಮಾಡಿ, ಆಮೇಲೆ ಅವರ ಗರ್ಭಿಣಿ ಹೆಣ್ಮಗಳಿಗೆ ಒಂದು ಸ್ವಲ್ಪ ಧೈರ್ಯ ಕೊಡಲಿ ಅಂತ ನಾನು ಇಷ್ಟಕ್ಕೆ ನಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡೋದು. ಆ ನೊಂದ ಕುಟುಂಬಕ್ಕೆ ಯಾವುದೇ ಸರ್ಕಾರದಿಂದ ಸವಲತ್ತು ಬಂದರೆ ಒಂದು 5 ಕೋಟಿ ಅನುದಾನ ಕೊಡ್ಬೇಕಂತ ನಾನು ಅಕ್ಕಪಕ್ಕದ ಮನೆಯನ್ನಾಗಿ ನಿವೃತ್ತಿ ಇಂಜಿನಿಯರ್ ಆಗಿ ನಾನು ಆಗ್ರಹಿಸ್ತಾ ಇದ್ದೀನಿ. ದಯಮಾಡಿ ಈ ಇದರಲ್ಲಿ ಸರ್ಕಾರಗಳು ಯಾವುದೇ ರಕ್ಷಣೆ ಕೊಡಬಾರ್ದು. ಯಾರಿಗೆ? ಇವನಿಗೆ ಸುದೀಪಿಗೆ ರಕ್ಷಣೆ ದರ್ಶನಿಗೆ ಯಾವುದೇ ರಕ್ಷಣೆ ಕೊಡಬಾರ್ದು ಅಂತ ನಾನು ಆಗ್ರಹಿಸ್ತೀನಿ. ನಾನು ಈ ಚಿತ್ರದುರ್ಗ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಆಗ್ರಹಿಸ್ತಾ ಇದ್ದೀನಿ. ದರ್ಶನ್ ಸರ್ ಒಂದು ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ನಟ. ಅವರು ಅಂಥ ಒಬ್ಬ ನಟ ಬಂದ್ಬಿಟ್ಟು ಈ ಥರ ಒಂದು ಚಿಕ್ಕ ವಿಷಯನ ಅವರು ಕಾನೂನಿನ ಮುಖಾಂತರನೂ ಬಗೆಹರಿಸ್ಬೋದಾಗಿತ್ತು. ಇಷ್ಟು ಚಿಕ್ಕ ವಯಸ್ಸನ್ನು ದುರ್ಗದಲ್ಲೇ ಏನಾರ ಹೇಳ್ಬಿಟ್ಟು ಇಲ್ಲೊಬ್ಬ ರಾಜ್ಯಾಧ್ಯಕ್ಷರನ್ನ ಒಬ್ಬ ನೇಮಿಸಿದ್ರಲ್ಲ, ಅವನ ಮುಖಾಂತರನೇ ದರ್ಶನ್ ಸರ್ ಮುಖಾಂತರ ತಲುಪದೆ ಅವರಿಗೆ ಅಲ್ಲಿ ಸುದ್ದಿ ಮುಟ್ಟಿಸ್ತಾನೆ. ಸರ್ ನಾನೇ ನೋಡ್ಕೊತೀನಿ ಇದನ್ನೆಲ್ಲ ನಿಮ್ಮವರೆಗೂ ನಾವು ಬಿಡಲ್ಲ ಅಂತ ಹೇಳ್ದೇನೆ ಆ ದರ್ಶನ್ ಸರ್ ಚಿಕ್ಕ ವಿಷಯನ ತೊಗೊಂಡಾಗ ಆ ಒಂದು ಪ್ರಾಣಾಪಾನ ತೆಗ್ದಿದಾರಲ್ಲ, ಅದೆಷ್ಟರ ಮಟ್ಟಿಗೆ ಸರಿ. ನಾನು ದರ್ಶನ್ ಸರ್ ಸಿನಿಮಾ ನೋಡ್ತೀನಿ, ಎಲ್ಲ ನೋಡ್ತೀನಿ, ಆದರೆ ಇವ್ರು ಈ ಥರ ಒಂದು ಯುವಕರಿಗೆ ಏನಂತ ಅವರು ಮೆಸೇಜ್ ಕೊಡ್ತಾರೆ, ನಾನು ಇದ್ದೀನಿ, ನೀವೇನು ಬೇಕಾದ್ರೂ ಮಾಡ್ರಿ, ಅಭಿಮಾನಿಗಳು ಈ ಥರ ಕೆಟ್ಟ ಸಂದೇಶನ ರವಾನಿಸೋದವರು ಅಲ್ಲ. ನೀವೇ ಕೆಟ್ಟ ಸಂದೇಶನ ರವಾನಿಸೋದು. ನನ್ನನ್ನು ಇಡೀ ಈ ಕಾನೂನು ಏನು ಮಾಡ್ಕೊಳಕ್ಕಾಗಲ್ಲ.
ಇಲ್ಲಿ ಯಾರು ಏನು ನನ್ನ ಬಗ್ಗೆ ಕೆಮ್ಮಲ್ಲ. ಯಾಕೆ ಅಂತಂದ್ರೆ ನನಗೆ ಕೊಟ್ಟೆಂತರ ಫ್ಯಾನ್ಸ್ ಇದ್ದಾರೆ. ನನ್ನ ಅಭಿಮಾನಿಗಳು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನನ್ನ ಅಭಿಮಾನಿಗಳು ಕೂಗಾಕ್ಬಿಟ್ರೆ ಕಾನೂನಿನಿಂದ ತಪ್ಪಿಸ್ಕೋಬಹುದು ಅನ್ನೋ ಭ್ರಮೆಯಲ್ಲಿದ್ರು. ಒಂದಲ್ಲ ಒಂದಿನ ಇದು ಒಂದು ಸೊಕ್ಕು ಅಡುಗೆ ಅಡುಗುತ್ತೆ. ಯಾವ್ದಾರ ಆಗಲಿ ವ್ಯಕ್ತಿ ಹಮ್ಮಲ್ಲಿ ದರ್ಪದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು. ಒಂದಲ್ಲ ಒಂದಿನ ಇದು ಅಡುಗೆ ಅಡುಗುತ್ತೆ. ಆ ಒಂದು ಚಿಕ್ಕ ವಿಷಯನ ಇಲ್ಲೇ ಯಾವ್ದಾದ್ರು ಒಂದು ಲೋಕಲ್ ಸ್ಟೇಷನಲ್ಲೇ ಹೇಳಿದರೆ ಅದನ್ನ ಮುಚ್ಚಾಕ್ಸೋರು. ಅವನು ತಪ್ಪು ಮಾಡಿದ್ದಾನೆ, ಆ ವ್ಯಕ್ತಿ ಏನು ತಪ್ಪು ಮಾಡ್ದಂಗಿಲ್ಲ. ಆ ಥರ ಒಂದು ಮೆಸೇಜ್ ಮಾಡೋದು ಒಂದು ಹೆಣ್ಣಿಗೆ ತಪ್ಪನೇ, ಅದು ಅಪರಾಧನೇ. ಅದನ್ನ ಇಲ್ಲಿ ಅಲ್ಲಿವರೆಗೂ ಬಿಡೋದೇನು ಇದು ಇರಲಿಲ್ಲ. ಅಲ್ಲೇ ಇಲ್ಲೇ ಲೋಕಲ್ ಆಗೇನೆ ಮುಗಿಸಿದ್ರೆ ಆಗ್ತಿದೆ. ಈ ಮಟ್ಟದಾಗೆ ತಗೊಂಡಾಗ ವ್ಯಕ್ತಿ ಚಿತ್ರಹಿಂಸೆ ಕೊಟ್ಟು ಅದು ಇಲ್ಲಿಂದ 200 ಕಿಲೋಮೀಟರ್ ಬೆಂಗಳೂರಿಗೆ ತಗೊಂಡು. ನಿಮ್ಮ ಹೆಸರೇನು ಸರ್? ಅಖಿಲೇಶ್. ನೀವು ಊಹಾಪೋಹಗಳನ್ನ ನಂಬೇಡಿ. ಮೆಸೇಜ್ ಎಕ್ಸಾಕ್ಟ್ಲಿ ಏನ್ ಮಾಡಿದ್ದಾರೆ ಅಂತ ಇನ್ನು ಯಾರಿಗೂ ಕೂಡ ಖಚಿತವಾದ ಮಾಹಿತಿ ಇಲ್ಲ. ಯಾವ ಪೊಲೀಸರು ಕೂಡ ಹಿಂಗೆ ಮೆಸೇಜ್ ಮಾಡಿದ್ದಾರೆ, ಇದೇ ಪದ ಬಳಸಿದ್ದಾರೆ ಅಂತ ಹೇಳಿಲ್ಲ. ಹಿಂಗಾಗಿ ನಾವು ಅಸಂಪ್ಷನ್ ಮಾಡೋದು ಬೇಡ. ಆದ್ರೆ ಒಂದಂತೂ ಸತ್ಯ, ಅವರು ಮಾಡಿದಂತಹ ಮೆಸೇಜ್ ಸೈಬರ್ಗೆ ಇದು ಕಂಪ್ಲೇಂಟ್. ಹಂಗ ನೋಡಿದ್ರೆ ಸರ್ ಹೈಯೆಸ್ಟ್ ಟ್ರಾಲ್ ಆಗೋದು ನಾನೇ ಸರ್. ನಾನು ಹೈಯೆಸ್ಟ್ ಟ್ರಾಲ್ ಆಗದೆ ನನ್ನ ಸೊಂಟದ ಮೇಲೆ ಸೊಂಟದ ಕೆಳಗೆ ಎಷ್ಟು ಬೇಕೋ ಅಷ್ಟು ಬೈತಾರೆ. ನಾನು ನೋಡಿ ಹಿಂಗೆ ಒದ್ದು ಮುಂದಕ್ಕೆ ಹೋಗ್ತಿರ್ತೀನಿ. ನಾನು ಏನ್ ಹೇಳಿ ಹಿಂಗೆ ಒದ್ದು ಮುಂದಕ್ಕೆ ಹೋಗ್ತಿರ್ತೀನಿ. ನಿಂದಕರು ಇರಬೇಕು ಹಂದಿಗಳಂತೆ. ನಮ್ ಕೆಲಸ ಮಾತಾಡ್ಬೇಕೆ ಹೊರತು ನಾವು ಮಾತಾಡಬಾರ್ದು. ಅಂಥದ್ರಲ್ಲಿ ಕಮೆಂಟ್ ಹಾಕಿದ ಅಂತ ಕೊಲೆ ಮಾಡ್ತಾರೆ ಅಂದ್ರೆ ಅಷ್ಟು ಒಬ್ಬ ವ್ಯಕ್ತಿಗೆ 13 ಜನ ತಗೊಂಡೋಗಿ ವೈಯಕ್ತಿಕವಾಗಿ ಅಲ್ಲೇ ಮಾಡೋದು ಇದೆಯಾ? ಇದನ್ನ ತೀರಾ ಪರ್ಸನಲ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಾ? ಇದನ್ನ ಇಷ್ಟು ಒಂದು ಚಿಕ್ಕ ವಿಷಯನ ಆ ವ್ಯಕ್ತಿಗೆ ಯಾರೀಗ ಇದಾಗುತ್ತೆ? ಚಿಕ್ಕ ಒಂದು ಗರ್ಭಿಣಿಯ ಅಮ್ಮ. ಇದಕ್ಕೆ ನ್ಯಾಯ ದರ್ಶನ್ ಸರಿಗೆ ಇದಕ್ಕೆ ಆ ಯೋಚನೆ ಕೂಡ ಮಾಡಿಲ್ವಾ? ಕುಡಿದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಇದನ್ನ ನನ್ನ ಬಗ್ಗೆ ಡಿಫೆಂಡ್ ಮಾಡ್ಕೊಂತಾರೆ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಒಂದು ಇದೆ ಸರ್, ನಮ್ಮ ಕಡೆ ಜನ ನೀವು ನಮ್ಮ ಕಡೆಯವರೇ. ನಮ್ಮ ಕಡೆ ಏನಂತಾರೆ, ಕುಡಿದ್ರೆ ಅನ್ನದಾಗ ಹೇಸಿಗೆ ಹಾಕ್ಕೊಟ್ರೆ ತಿಂತಾರ? ಕುಡ್ದಾಗ ಅನ್ನ ಬದ್ಲಿ ಹೇಸಿಗೆ ಇಟ್ರೆ ತಿಂತಾರ? ಇಲ್ಲಲ್ರಿ ಸರ್. ಸೊ ಕುಡ್ದಾಗ ಏನು ಬೇಕಾದರೂ ಮಾಡ್ಬೋದಾ? ಅನ್ನನೇ ತಿನ್ಬೋದು. ದರ್ಶನ್ ಅವರು ನಾವು ಅಭಿಮಾನಿ ಅಂತ ತಿಳ್ಕೊಂಡಿದ್ ಮೇಡಮ್. ಅವರೇ ಇಂಥ ಕೊಲೆ ಅಡಕರು ಅಂತಾನೆ ಗೊತ್ತಿದ್ದಿಲ್ಲ ನಮಗೆ. ದರ್ಶನ್ ಅಂದರೆ ನಾವು ಭಾಳ ಪ್ರೇಮಿ, ನಾವು ದರ್ಶನ್ ಪ್ರೇಮಿನೇ. ಈಗ ಇಂಥ ಇದ್ರಾಗಿದ್ದಾಗ ಎಂಥ ದ್ರೋಹ ಮಾಡಿದ್ದಾರೆ ನೋಡ್ರಿ ಅವರು. ಪಾಪ ಅವರು ಎಷ್ಟು ಒಳ್ಳೆಯವರು, ಅವರು ನಮ್ಮ ದುರ್ಗದವ್ರೆ ಅವರು. ಹಾಂ, ಕೂಲಿ ಮಾಡ್ಕೊಂಡು ತಿಂತಾರೆ ಅಂತರ್ನ ಕರ್ಕೊಂಡೋಗಿ ಇನಾಮಾನವಾಗಿ ಸಾಯಿಸಿದ್ರೆ ಯಾರು ತಾನೇ ಒಪ್ತಾರೆ ಈ ಥರ? ಚಿತ್ರದುರ್ಗದಲ್ಲಿ ತುಂಬಾ ದೊಡ್ಡ ಸಂಘಟನೆ ಇರ್ಬೇಕಲ್ಲ ಸರ್ ದರ್ಶನ್ ಅವ್ರದ್ದು. ಒಬ್ರಿಗೆ ಅವರ ದರ್ಶನ್ ಅಭಿಮಾನಿಗಳ ಸಂಘಕ್ಕೊಬ್ರು ರಾಜ್ಯಾಧ್ಯಕ್ಷರು, ಒಬ್ರು ಜಿಲ್ಲಾಧ್ಯಕ್ಷರು, ಒಬ್ರು ತಾಲೂಕು ಅಧ್ಯಕ್ಷರು, ಇವರೆಲ್ಲ ಇರ್ಬೇಕಲ್ಲ ಸರ್? ಇದ್ದಾರೆ. ನೋಡಿ ಮೇಡಮ್, ಕರ್ನಾಟಕ ಸರ್ಕಾರದವರು ಕೆಲಸಕ್ಕೆ ಹೋಗಬಾರ್ದವು ಕಾನೂನುಗಳು ಮಾಡ್ತಾರೆ. ತಕ್ಷಣವಾಗಿ ಕಾನೂನನ್ನು ಗಲ್ಲು ಶಿಕ್ಷೆಯನ್ನು ತಿದ್ದುಪಡಿ ತಂದರೆ ಅಲ್ಲಿವರೆಗೂ ಎಲ್ಲಿಯೂ ಕೊಲೆಗಳು ಆಗೋದಿಲ್ಲ. ಇದು ಕರ್ನಾಟಕ ಸರ್ಕಾರದವರು ತೀಕ್ಷ್ಣವಾಗಿ ಈ ಕೊಲೆಯನ್ನು ನೋಡಿ ಕರೆದುಕೊಂಡು ಹೋಗಿ ಊರು ಹಾಡಗಲ್ಲೇ ಕರ್ಕೊಂಡು ಹೋಗಿ ಅಜ್ಞಾತ ಸ್ಥಳದಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದರೆ, ಇದು ಕನ್ನಡ ನಾಡಿನಲ್ಲಿ ಇಂಥ ಹಗಲತ್ತಿನಲ್ಲಿ ಕೊಲೆ ಮಾಡ್ತಾ ಇದ್ದಾರೆ ಅಂತ ತಿಳಿದಂತನಾಗಿದ್ದಾನೆ. ಇವನು ಕನ್ನಡ ಮೇರು ನಾಟಕ್ಕೆ ಇವನು ಅನಾಲಾಯಕ. ಇವನು ಮೇರು ನಟ ಎಲ್ಲ ಬಿಡಿ ಸರ್, ಸುಮ್ಮನೆ ಅದೆಲ್ಲ ಏನಿಲ್ಲ. ಅಲ್ಲಲ್ಲ, ಡಿ ಬಾಸು ಆ ಬಾಸು ಅಂತಾನೆ. ಇವನು ಡೇಂಜರ್ ಬಾಸ್. ಇವನು ರಾಜ್ಯಕ್ಕೆ ಇವನು ಡೇಂಜರ್ ಬಾಸ್. ಇವನು ಆ ಜನಗಳಿಗೆ ಅರ್ಥ ಆಗಿದ್ದರೆ ಪಾಪ ಅಭಿಮಾನಿಗಳು ಇವತ್ತು ಅವನಿಗೆ ಒಳ್ಳೇದ್ ಮಾಡ್ಲಿ ಸರ್. ಈಗ ಕಷ್ಟದಿಂದ ಮೇಲ್ ಬಂದಿದ್ದಾರೆ, ಸಮಾಜಕ್ಕೆ ಒಳ್ಳೇದ್ ಮಾಡ್ತಾರೆ ಅಂದ್ರೆ ತಲೆ ಮೇಲೆ ಒತ್ಕೊಂಡು ತಿರ್ಗೋಣ ಸರ್. ಯಾರು ಡಿ ಬಾಸ್ ಅಲ್ಲ, ದೇವ್ರು ಅಂತಾನೆ ಮೆರ್ಸೋಣ, ಅದಕ್ಕೆ ಏನು ತಪ್ಪಿಲ್ಲ. ಆದ್ರೆ ಈ ತರ ಮಾಡಿದಾಗ ನಟನೆ, ಅವನು ನಿಜವಾದ ಚಿತ್ರನಟ ಅಲ್ಲ. ಅವನ ಹೃದಯದಲ್ಲಿರ್ತಕ್ಕಂಥದ್ದು ಕೇವಲ ನಟನೆ ಅಷ್ಟೇ. ಅವನು ಆ ನಟನೆನೇ ಇವತ್ತು ದುರುಪಯೋಗ ಪಡಿಸ್ಕೊಂಡು ಅಮಾಯಕವಾದ ಪಾಪ ಆ ನಿವೃತ್ತಿಯಾಗಿರ್ತಕ್ಕಂಥ ಇಂಜಿನಿಯರ್ ಮಗನ್ನ ಅಪೋಲೋದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗನ್ನ ಕರ್ಕೊಂಡು ಹೋಗಿ ಇವ್ರು ಕೊಲೆ ಮಾಡ್ತಾರೆ ಅಂತ ಹೇಳಿದರೆ ಇವ್ರು ಇರಬೇಕಾ ಇವರು ರಾಜ್ಯದಲ್ಲಿ? ಇವ್ರನ್ನ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.